ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸನ್ನು ಸ್ಟಡಿ ಮಾಡ್ತಾ ಇದ್ವಿ. ಹಾಗಾದರೆ ಏನಪ್ಪ ಅಂದರೆ 1 ಮಾರ್ಕ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ, 2 ಮಾರ್ಕ್ಸ್ ಸ್ಟಾರ್ಟ್ ಮಾಡಿದ್ವಿ, ಡಯಾಗ್ರಾಮ್ ಬಂದು ಸ್ಟಾಪ್ ಮಾಡಿದ್ದೆ. ವಾಟ್ ಈಸ್ ಅ ಸ್ಪರ್ಮ್ಯಾಟೋಜೆನ್ಸಿಸ್ ಅಂತ ಒಂದು ಕ್ವಶನ್ ಬರುತ್ತೆ. ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ ಅ ಸ್ಪರ್ಮ್ಯಾಟೋಜೆನ್ಸಿಸ್ ಅಂತ. ಹಾಗಾದರೆ spermatogenesis is the formation of sperms from mature germ cells or spermatogonial cells. Spermatogenesis is the formation of sperms from immature germ cells or spermatogonial cells. ಹಾಗಾದರೆ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ ಏನಪ್ಪ ಅಂದರೆ ಆ್ಯಟ್ ದ ಪೊಬ್ಯಾರಿಟಿ ಏನಪ್ಪ ಅಂದರೆ ಇಮ್ಯಾಚ್ಯೂರ್ ಸೆಲ್ಸ್ ಏನಿರ್ತಾವಲ್ಲ ಅವು ಮೈಟಾಸಿಸ್ ಡಿಫ್ರೆನ್ಷಿಯೇಷನ್ಗೊಳಗಾಗ್ತಾವೆ. ಮೈಟಾಸಿಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಪ್ಪ ಅಂದರೆ ಇಕ್ವೇಷನಲ್ ಡಿವಿಷನ್ ಅಂತ, ಮಿಯಾಸಿಸ್ಸು ರಿಡಕ್ಷನಲ್ ಡಿವಿಷನ್ ಅಂತ. ಹಾಗಾದರೆ ಇಕ್ವೇಷನಲ್ ಡಿವಿಷನಲ್ಲಿ ಏನಾಗ್ತದಪ್ಪ ಅಂದರೆ ಸೆಲ್ಸು ಮಲ್ಟಿಪ್ಲೈ ಆಗ್ತಾವೆ. 1 ಇದ್ದಿದ್ದು 2, 2 ಇದ್ದಿದ್ದು 4, ಈ ರೀತಿಯಾಗಿ ಏನು ಮೈಟಾಸಿಸ್ ಡಿಫ್ರೆನ್ಷಿಯೇಷನ್ ಆಗ್ತದೆ. ಇಲ್ಲಿ ಸ್ಟೇಜಸನ್ನು ನೋಡ್ತಾ ಇದ್ದೀರಾ. ಹಾಗಾದರೆ ಇದನ್ನು ಪ್ರೈಮರಿ ಏನು ಸ್ಪರ್ಮ್ಯಾಟೋಸೈಟ್ ಅಂತ ಕರಿತೀವಿ. ಹಂಗಾರೆ ಅದರಲ್ಲಿರುವಂಥ ಒಂದು ಸೆಲ್ಲು ಫಸ್ಟ್ ಮಿಯಾಟಿಕ್ ಡಿವಿಷನ್ಗೆ ಒಳಗಾಗ್ತದೆ. ಅದರಲ್ಲಿರುವಂಥ ಒಂದು ಸೆಲ್ 4 ಸೆಲ್ಸ್ 4ಕ್ಕಿಂತ ಹೆಚ್ಚಾಗಿರ್ಬೋದು, ನಂಬರ್ ಇದ್ರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನು ಒಂದು ಸೆಲ್ಲು ಫಸ್ಟ್ ಮಿಯಾಟಿಕ್ ಡಿವಿಷನ್ಗೆ ಒಳಗಾಗ್ತದೆ. ಫಸ್ಟ್ ಮಿಯಾಟಿಕ್ ಡಿವಿಷನ್ಗೆ ಒಳಗಾಗಿ ಏನಪ್ಪ ಅಂದರೆ ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ಸನ್ನು ಕೊಡ್ತದೆ. ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ ಕೂಡ ಮತ್ತೆ ಸೆಕೆಂಡ್ ಮಯಾಟಿಕ್ ಡಿವಿಷನ್ಗೆ ಒಳಗಾಗಿ ಸ್ಪರ್ಮ್ಯಾಟಿಡ್ಸ್ ಅಂತ ಕೊಡ್ತಾವೆ. ಹೌದಾ? ಸ್ಪರ್ಮ್ಯಾಟಿಡ್ ಮತ್ತೆ ಡಿಫ್ರೆನ್ಷಿಯೇಷನ್ಗೆ ಒಳಗಾಗಿ ಹೌದಾ ಏನಪ್ಪ ಅಂದರೆ ಸ್ಪರ್ಮ್ಸ್ ಫಾರ್ಮ್ ಆಗ್ತವೆ. ಸ್ಪರ್ಮ್ ಫಾರ್ಮ್ ಇಮ್ಯಾಚ್ಯೂರ್ ಜರ್ಮ್ ಸೆಲ್ಸಿಂದ ಏನು ಫಾರ್ಮ್ ಅದು ಸ್ಪರ್ಮ್ಸ್ ಫಾರ್ಮ್ ಮಾಡೋದು, ಅದನ್ನು ಸ್ಪರ್ಮ್ಯಾಟೋಜೋವಾ ಅಂತ ಕರಿತೀವಿ. ಈ ರೀತಿಯಾಗಿ ಸ್ಪರ್ಮ್ಯಾಟೋಜೆನ್ಸಿಸ್ ಉಂಟಾಗ್ತದೆ. ಹಾಗಾದರೆ ಸ್ಪರ್ಮ್ಯಾಟೋಗೋನಿಯಾ ಪ್ರೆಸೆಂಟ್ ಆನ್ ದ ಇನ್ಸೈಡ್ ದ ವಾಲ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಮಲ್ಟಿಪ್ಲೈ ಬೈ ಮೈಟಾಟಿಕ್ ಡಿವಿಷನ್ ಆ್ಯಂಡ್ ಇನ್ಕ್ರೀಸ್ ದೇರ್ ನಂಬರ್. ಅದನ್ನು ನಾನು ಹೇಳಿದೆ. 1 ಇದ್ದು 2, 2 ಇದ್ದು 4, 4 ಇದ್ದು 8 ಅಂತ. ಈಚ್ ಸ್ಪರ್ಮ್ಯಾಟೋಗೋನಿಯಮ್ ಈಸ್ ಡಿಪ್ಲಾಯ್ಡ್. ಪ್ರತಿಯೊಂದು ಸ್ಪರ್ಮ್ಯಾಟೋಗೋನಿಯಮ್ ಏನಿರ್ತದೆ ಅದು ಡಿಪ್ಲಾಯ್ಡ್ ಇರ್ತದೆ. 46 ಕ್ರೋಮೋಸೋಮ್ಸ್ ಇರ್ತವೆ, ಅಂದರೆ 23 ಪೇರಲ್ಲಿ. ಸಮ್ ಆಫ್ ದ spermatogonia increase in the size by active growth and are called primary spermatocytes ಅಂತ ಹೇಳಿದೆ ಅದನ್ನು. Each primary spermatocyte by meiosis 1 give rise to 2 haploid secondary spermatocytes, haploid diploid to n, haploid n spermatocytes. Each haploid secondary spermatocyte by meiosis 2 give rise to 2 haploid spermatids. The spermatids are transformed into what? Spermatozoa. Spermatozoa nothing but notice, spermatozoa nothing but sperms. Spermatozoa nothing but sperms. Okay, by the process called what? Spermiogenesis. Spermiogenesis. ಇದನ್ನ ಪ್ರೊಸೆಸ್ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಅ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದು 10th ಸ್ಟ್ಯಾಂಡರ್ಡಲ್ಲಿ ಅಭ್ಯಾಸ ಮಾಡಿದ್ದೀರಾ. ಹಾಗಾದರೆ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡ್ರಾ ಮಾಡೋದು ಗುರುತಿದೆ, ಆದರೆ ಇಷ್ಟೊಂದು ಪಾರ್ಟ್ಸನ್ನು ನೀವಲ್ಲಿ ಏನು ಲೇಬಲ್ ಮಾಡಿರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಪಾರ್ಟ್ಸ್ ನೋಡ್ಕೊಂಡ್ಬಿಟ್ರಿ. ಇಂಪಾರ್ಟೆಂಟ್ ಪಾರ್ಟ್ಸ್, ವೆರಿ ಇಂಪಾರ್ಟೆಂಟ್: ವೆಜಿನಾ, ದೆನ್ ಸರ್ವಿಕಲ್ ಕೆನಲ್, ಸರ್ವಿಕ್ಸ್, ಯೋನಿ, ಆಮೇಲೆ ಯೋನಿ ದ್ವಾರ ಹೌದಾ ಅಂತ ಕರಿತೀವಿ. ನೆಕ್ಸ್ಟ್ ಗರ್ಭಕೋಶ ಹೌದಾ, ಗರ್ಭಕೋಶ ಯುಟ್ರೈನ್ ಅಂತ ಕರಿತೀವಿ. ಅದನ್ನು ಗರ್ಭಕೋಶವನ್ನು ಯುಟ್ರೈನ್ ಅಂತ ಕರಿತೀವಿ. ಇಂಥ ಇಂಪಾರ್ಟೆಂಟ್ ಪಾರ್ಟ್ಸ್ ಅಭ್ಯಾಸ ಮಾಡಿದರೆ ಇದನ್ನು ಬಿಟ್ಟು ಹೌದಾ ಇದನ್ನು ಯುಟರೈನ್ ಫಂಡಸ್ ಅಂತ ಕರೀತಾರೆ. ಯುಟ್ರೈನ್ ಕ್ಯಾವಿಟಿ, ಇನ್ನರ್ ಸೈಡ್ ಏನು ಸರ್ಫೇಸ್ ಏನಿದೆಯಲ್ಲ ಅದನ್ನು ಯುಟ್ರೈನ್ ಕ್ಯಾವಿಟಿ ಅಂತ ಕರೀತಾರೆ. ಆಮೇಲೆ ಏನಪ್ಪ ಅಂದರೆ ಈ ಯುಟ್ರೈನ್ ಕ್ಯಾವಿಟಿಯಲ್ಲಿ ಫರ್ಟಿಲೈಸ್ಡ್ ಎಗ್ಗು ಬಂದು ಏನು ಅಟ್ಯಾಚ್ ಏನು ಇಂಪ್ಲಾಂಟೇಷನ್ ಅಂತ ಕರಿತೀವಲ್ಲ ಅದಾಗಲಿಕ್ಕೆ ಈ ಪಾರ್ಟ್ಸ್ ಹೆಲ್ಪ್ ಮಾಡ್ತಾವೆ. ಎಂಡೋಮೆಟ್ರಿಯಮ್, ಮಯೋಮೆಟ್ರಿಯಮ್ ಮತ್ತು ಪೆರಿಮೆಟ್ರಿಯಮ್, ಈ ಪಾರ್ಟ್ಸ್ಗಳನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ ಎಗ್ಗು ಫರ್ಟಿಲೈಸ್ ಆಗೋದು ಎಲ್ಪ ಅಂದರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ. ಫ್ಯಾಲೋಪಿಯನ್ ಟ್ಯೂಬಲ್ಲೂ ಮತ್ತು 3 ಪಾರ್ಟ್ಸ್ ಬರ್ತವೆ. ಎಸ್ಟೆಮಸ್ ಅಂತ ಬರ್ತದೆ, ಮಿಡಲ್ ಪಾರ್ಟ್ ಆ್ಯಂಪುಲಾ ಅಂತ ಬರ್ತದೆ, ಆಮೇಲೆ ಬೇಸ್ ಪಾರ್ಟ್ ಏನಪ್ಪ ಅಂದರೆ ಇನ್ಫಂಡಿಬುಲಮ್ ಅಂತ ಬರ್ತದೆ, ಇನ್ಫಂಡಿಬುಲಮ್ ಹೌದಾ. ಆಮೇಲೆ ಇದೇನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಓವ್ರಿ ಹೌದಾ, ಓವನ್ನು ಫಾರ್ಮ್ ಮಾಡ್ತದೆ. ಆಮೇಲೆ ಏನು ಇನ್ಸೈಡ್ ದ ಕ್ಯಾವಿಟಿ ಅದನ್ನು ಯುಟ್ರೈನ್ ಕ್ಯಾವಿಟಿ ಅಂತ ಕರೀತಾರೆ ಹೌದಾ. ಇಷ್ಟು ಏನಪ್ಪ ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಇಂಪಾರ್ಟೆಂಟ್ ಪಾರ್ಟ್ಸು. ಆಮೇಲೆ
ಇನ್ನೊಂದೇನಪ್ಪ ಅಂದರೆ ಫಿಂಬ್ರೆ ಅಂತ ಒಂದು ಬರ್ತದೆ. ಎಲ್ಪ ಅಂದರೆ ಬೇಸ್ ಆಫ್ ದ ಫ್ಯಾಲೋಪಿಯನ್ ಟ್ಯೂಬ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಬರ್ತಾವೆ, ಅದನ್ನು ಫಿಂಬ್ರೆ ಅಂತ ಕರೀತಾರೆ. ಹೌದಾ, ಇವು ಮೇನ್ ಪಾಯಿಂಟ್ಸ್. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದನ್ನು ಸ್ಟಡಿ ಮಾಡಿದ್ದೀರಾ? ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೋಡ್ರಿ, ಟೆಸ್ಟಿಸ್ ಅದನ್ನು ರಕ್ಷಣೆಗಳಂತ ಕರೆದಿದ್ರಿ. ಆಮೇಲೆ ಅಷ್ಟೇ ಅಲ್ಲ, ಏನಪ್ಪ ಅಂದರೆ ಪೆನಿಸ್ ಶಿಶ್ನ ಅಂತ ಕರೆದಿದ್ರಿ. ಆಮೇಲೆ ಯುರೆತ್ರ ಮೂತ್ರದ್ವಾರ, ಹೌದಾ. ಆಮೇಲೆ ಯೂರಿನರಿ ಬ್ಲ್ಯಾಡರ್ ಮೂತ್ರಕೋಶ. ಆಮೇಲೆ ಏನಪ್ಪ ಅಂದರೆ ಇದರಲ್ಲಿ ಮತ್ತೆ ಯಾವ ಪಾರ್ಟ್ಸ್ ಅಭ್ಯಾಸ ಮಾಡಿದ್ರಿ ಅಂದರೆ ಯುರೇಟರ್, ಹೌದಾ, ಏನೋ ಮೂತ್ರ ನಾಳ, ಹೌದಾ. ಈ ರೀತಿಯಾಗಿ ಕೆಲವು ಪಾರ್ಟ್ಸನ್ನು ನೀವು 10th ಸ್ಟ್ಯಾಂಡರ್ಡಲ್ಲಿ ಅಭ್ಯಾಸ ಮಾಡಿದ್ರಿ. ಇಲ್ಲಿ ಮತ್ತೊಂದು ಸ್ವಲ್ಪ ಡೆಪ್ತಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಹಂಗೆ ಪಾರ್ಟ್ಸ್ ಯಾವ್ಯಾವ ಇದಾವೆ, ಹೌದಾ. ಯುರೇಟರ್, ಇದನ್ನು ವ್ಯಾಸ್ ಡಿಫ್ರೆನ್ಸ್ ಅಂತ ಕರೀತಾರೆ. ವ್ಯಾಸ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಟೆಸ್ಟಿಸ್ ಟು ಯೂರತ್ರಾಗೆ ಏನೋ ಪೆನಿಸ್ಗೆ ಕನೆಕ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಆಮೇಲೆ ಟೆಸ್ಟಿಸಲ್ಲಿ ಎಪಿಡೈಡಿಮಿಸ್ ಅಂತ ಬರ್ತದೆ, ಹೌದಾ. ವ್ಯಾಸ್ ಎಫರೆನ್ಷಿಯಾ ಅಂತ ಬರ್ತದೆ. ಆಮೇಲೆ ರೇಟಿಟೆಸ್ಟಿಸ್ ಅಂತ ಬರ್ತದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಆಮೇಲೆ ಟೆಸ್ಟಿಕ್ಯುಲರ್ ಲೋಬ್ಸ್ ಅಂತ ಬರ್ತಾವೆ, ಈ ಪಾರ್ಟು ಟೆಸ್ಟಿಕ್ಯುಲರ್ ಲೋಬ್ಸು. ಆಮೇಲೆ ಏನಪ್ಪ ಅಂದರೆ ಯೂರಿನ್ ಪಾಸ್ ಆಗಲಿಕ್ಕೆ ಯುರೆತ್ರ ಅಂತ ಇರ್ತದೆ, ಟೆಸ್ಟಿಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಆಮೇಲೆ ಬಲ್ಬೋ ಯುರೆತ್ರಲ್ ಗ್ಲ್ಯಾಂಡ್ ಅಂತ ಬರ್ತದೆ, ಇಲ್ಲಿರ್ತದೆ ಅದು, ಹೌದಾ. ನೆಕ್ಸ್ಟು ಪ್ರಾಸ್ಟೇಟ್, ಹೌದಾ, ಪ್ರಾಸ್ಟೇಟ್ ಇಲ್ಲಿ ಬರ್ತದೆ. ಆಮೇಲೆ ಸೆಮಿನಲ್ ವೆಸಿಕಲ್ಸು, ಆಮೇಲೆ ಯೂರಿನರಿ ಬ್ಲ್ಯಾಡರು, ಹೌದಾ. ಏನಪ್ಪ ಅಂದರೆ ಯೂರಿನನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಯೂರಿನರಿ ಬ್ಲ್ಯಾಡರ್ ಏನು ಮಾಡ್ತದೆ ಅಂದರೆ ಹೆಲ್ಪ್ ಮಾಡ್ತದೆ. ಇವೇನಪ್ಪ ಅಂದರೆ ಆಮೇಲೆ ಗ್ಲಾನ್ಸ್ ಪೆನ್ನಿಸ್ ಅಂತ ಕರಿತೀವಿ. ಆಮೇಲೆ ಆ ಗ್ಲಾನ್ಸ್ ಪೆನ್ನಿಸ್ನ ಒಂದು ಏನಪ್ಪ ಅಂದರೆ ಪ್ರೊಟೆಕ್ಟ್ ಮಾಡುವಂಥ ಥಿನ್ ಸ್ಕಿನ್ ಕವರ್ ಇರ್ತದೆ, ಅದನ್ನು ಫೋರ್ ಸ್ಕಿನ್ ಅಂತ ಕರಿತೀವಿ. ಹಾಗಾದರೆ ಇವೇನಪ್ಪ ಅಂದರೆ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಪಾರ್ಟ್ಸ್, ಹೌದಾ. ಎಕ್ಸಾಮಲ್ಲಿ ಡ್ರಾ ಮಾಡಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಸೆಕ್ಷನಲ್ ವ್ಯೂ ಆಫ್ ಅ ಹ್ಯೂಮನ್ ಮೆಮರಿ ಗ್ಲ್ಯಾಂಡ್ ಅಂತ ಕೇಳ್ತಾರೆ. ಹಾಗಾದ್ರೆ ಇದನ್ನು ನಾವು ಸ್ಟಡಿ ಮಾಡಿಲ್ಲ, ಇದ್ರ ಪಾರ್ಟ್ಸನ್ನು ನೋಡ್ತಾ ಹೋಗೋಣ, ಹೌದಾ. ಹ್ಯೂಮನ್ ಮೆಮರಿ ಗ್ಲ್ಯಾಂಡ್ ವೆರಿ ಏನಪ್ಪ ಅಂದರೆ ಫ್ಯಾಟಿ ಥಿಂಗ್ಸು, ಗ್ರ್ಯಾನ್ಯುಲರ್ ಏನೋ ಫ್ಯಾಟಿ ಸ್ಟ್ರಕ್ಚರ್ಸ್ ನಮ್ಗೆ ಎಲ್ಲಿ ಕಂಡು ಬರ್ತಾವೆ ಅಂದರೆ ಇನ್ಸೈಡ್ ದ ಏನಪ್ಪ ಅಂದರೆ ಮೆಮರಿ ಗ್ಲ್ಯಾಂಡ್, ಅದನ್ನು ಫ್ಯಾಟ್ ಅಂತ ಕರಿತೀವಿ ನೋಡಿರಿ. ಗ್ರಾನ್ಯುಲರ್ ಸ್ಟ್ರಕ್ಚರ್ಸ್ ಕಂಡು ಬರ್ತಾ ಇಲ್ಲ, ಫ್ಯಾಟ್ ಅಂತ ಕರಿತೀವಿ. ಆಮೇಲೆ ಈ ಬೇಸ್ ಏನು ಕಾಣಿಸ್ತಾ ಇದೆ, ಇದನ್ನು ಮೆಮೊರಿ ಲೋಬ್ ಅಂತ ಕರಿತೀವಿ. ಆಮೇಲೆ ಮೆಮೊರಿ ಏನು ಆರ್ಗನ್ ಇದೆ, ಇದ್ರ ಒಳಗಡೆ ಮೆಮೊರಿ ಅಲ್ವಿಯೋಲಸ್ ಅಂತ ಬರ್ತಾವೆ, ಸಣ್ಣ ರಚನೆಗಳು. ಆಮೇಲೆ ಮೆಮೊರಿ ಡಕ್ಟ್ ಅಂತ ಬರ್ತದೆ, ಆ್ಯಂಫ್ಯುಲಾ, ಹೌದಾ. ಆ್ಯಂಫ್ಯುಲಾ ಫ್ಯಾಲೋಪಿಯನ್ ಟ್ಯೂಬಲ್ಲೂ ಬಂದಿತ್ತು, ಇಲ್ಲೂ ಬರ್ತದೆ ನೋಡಿರಿ. ಆಮೇಲೆ ಲ್ಯಾಕ್ಟಿಫೆರಸ್ ಡಕ್ಟ್, ಹೌದಾ. ಲ್ಯಾಕ್ಟಿಫೆರಸ್ ಡಕ್ಟು ಬೇಬೀಸ್ಗೆ ಲ್ಯಾಕ್ಟೋಸನ್ನು ಫೀಡ್ ಮಾಡಲಿಕ್ಕೆ ಸಹಾಯ ಮಾಡ್ತಾವೆ, ನಿಪ್ಪಲ್ಲು. ನೆಕ್ಸ್ಟ್ ಏನಪ್ಪ ಅಂದರೆ ಮೆಮರಿ ಗ್ಲ್ಯಾಂಡು ಚೆಸ್ಟ್ ರೀಜನಲ್ಲಿ ಇರೋದ್ರಿಂದ ಇದನ್ನು ನೋಡಿರಿ, ಬ್ಲ್ಯಾಕ್ ಕಲರ್ ಏನು ಡಾಟ್ ಕಾಣಿಸ್ತಾ ಇದಾವಲ್ಲ, ಇವೇನಪ್ಪ ಅಂದರೆ ರಿಬ್, ಹೌದಾ. ಆಮೇಲೆ ಆ ರಿಬ್ ಇನ್ ಬಿಟ್ವೀನ್ ಏನಪ್ಪ ಅಂದರೆ ಮಸಲ್ಸ್ ಇದಾವೆ, ಅದನ್ನು ಮಸಲ್ಸ್ ಬಿಟ್ವೀನ್ ರಿಬ್ಸ್ ಅಂತ ನಾವು ಕರಿತೀವಿ. ಆಮೇಲೆ ಪ್ಯಾಕ್ಟೋರಲಿಸ್ ಮೇಜರ್ ಮಸಲ್ಸು, ಇಲ್ಲಿ ಬರ್ತಾವೆ ನೋಡ್ರಿ, ಪ್ಯಾಕ್ಟೋರಲಿಸ್ ಮೇಜರ್ ಮಸಲ್ಸು. ಆಮೇಲೆ ಏನಪ್ಪ ಅಂದರೆ ಅರೆಯೋಲಾ ಅಂತ ಬರ್ತದೆ, ಏನಪ್ಪ ಅಂದರೆ ಸರ್ಫೇಸ್ ಆಫ್ ದ ಸ್ಕಿನ್ ಇರ್ತದೆ. ಇಷ್ಟು ಏನಪ್ಪ ಅಂದರೆ ಸೆಕ್ಷನಲ್ ವ್ಯೂ ಆಫ್ ಅ ಹ್ಯೂಮನ್ ಮೆಮರಿ ಗ್ಲ್ಯಾಂಡ್, ಹೌದಾ. ನೆಕ್ಸ್ಟ್ ಸ್ಪರ್ಮಟೋಜೆನ್ಸಿಸನ್ನು ಅಭ್ಯಾಸ ಮಾಡಿದ್ವಿ. ಇನ್ನು ಓಜೆನ್ಸಿಸ್, ಯಾವುದು ಓಜೆನ್ಸಿಸನ್ನು ಅಭ್ಯಾಸ ಮಾಡಬೇಕು. ಹಾಗಾದರೆ ಓಜೆನ್ಸಿಸಲ್ಲಿ ಓಗೋನಿಯಾ ಅಂತ ಏನಪ್ಪ ಅಂದರೆ ಸೆಲ್ಸ್ ಬರ್ತಾವೆ. ಮೊದಲು ಅಲ್ಲಿ ಹೆಂಗೆ ಸ್ಪರ್ಮಟೋಜೆನ್ಸಿಸಲ್ಲಿ ಮೈಟೋಟಿಕ್ ಡಿವಿಷನ್ ನಡೆದಿತ್ತು, ಏನೋ ಮೈಟೋಸಿಸ್ ಡಿಫ್ರೆನ್ಷಿಯೇಷನ್ ನಡೆದಿತ್ತು, ಆ ರೀತಿಯಾಗಿ ಇಲ್ಲಿ ಸಿಂಗಲ್ ಸೆಲ್ ಇದ್ದಿದ್ದು ಡಬಲ್ ಇದ್ದಿದ್ದು 4 ಸೆಲ್ಸ್ ಆಗಿ, ಹೌದಾ. ಒಂದಿದ್ದು 2 ಇದ್ದಿದ್ದು 4 ಆಗಿ ಹೆಂಗೆ ಇದಾಗ್ತಿದ್ದು ಆ ರೀತಿಯಾಗಿ. ಆಮೇಲೆ ಇದು ಕೂಡ ಏನಪ್ಪ ಅಂದರೆ ಡಿಪ್ಲಾಯ್ಡ್ ಸೆಲ್ ಆಗಿರ್ತದೆ, 46 ಕ್ರೋಮೋಸೋಮ್ಸ್ ಇರ್ತವೆ, ಹೌದಾ. ಪ್ರೈಮರಿ ಓಸೈಟನ್ನು ಕೊಡ್ತದೆ, ಇದೇನಪ್ಪ ಅಂದರೆ ಪ್ರೈಮರಿ ಓಸೈಟ್, ಹೌದಾ. ಇದನ್ನು ನಾವು ಫೀಟಲ್ ಲೈಫ್ ಅಂತ ಕೂಡ ಕರಿತೀವಿ. ಆಮೇಲೆ ಬರ್ತ್ದಿಂದ ಹಿಡಿದು ಚೈಲ್ಡ್ಹುಡ್ದಿಂದ ಪುಬ್ಯಾರಿಟಿವರೆಗೂ ಏನಪ್ಪ ಅಂದರೆ ಓಗೋನಿಯಲ್ ಸೆಲ್ಸು ಫಾರ್ಮ್ ಆಗ್ತಿರ್ತವೆ. ಬಟ್ ಏನಪ್ಪ ಅಂದರೆ ದೇ ನಾಟ್ ಟರ್ನ್ಸ್ ಇನ್ ಟು ಓಯುಮ್, ಹೌದಾ. ಫಾರ್ಮ್ ಆಗ್ತಿರ್ತಾವೆ. ಆದರೆ ಹೆಂಗೆ ಪುಬ್ಯಾರಿಟಿಗೆ ರೀಚ್ ಆಗ್ತದೆ ನೋಡಿರಿ, ಈ ಸ್ಟೇಜಲ್ಲಿ ಪುಬ್ಯಾರಿಟಿ ರೀಚ್ ಆದ ನಂತರ ದೇ ಟರ್ನ್ಸ್ ಇನ್ ಟು ಓಯುಮ್, ಹೌದಾ. ಹಂಗಾರೆ ಫಸ್ಟ್ ಮಿಯಾಟಿಕ್ ಡಿವಿಷನ್ ಕಂಪ್ಲೀಟ್ ಆಗ್ತದೆ ಪ್ರಿಯರ್ ಟು ಓವುಲೇಷನ್ನು.
ಆಮೇಲೆ ಪ್ರಿಯರ್ ಟು ಓವಲ್ಯೂಷನ್ ಫಸ್ಟ್ ಮಿಯೋಟಿಕ್ ಡಿವಿಷನ್ ನಡೆದಾಗ ಒಂದು ಫಸ್ಟ್ ಪೋಲಾರ್ ಬಾಡಿ ಅಂತ ಸಿಗ್ತದೆ. ಅದೇ ಟೈಮಲ್ಲಿ ಸೆಕೆಂಡ್ರಿ ಓಸೈಟ್ ಅಂತ ಸಿಗ್ತದೆ. ಆ ಸೆಕೆಂಡ್ರಿ ಓಸೈಟು ಮತ್ತೇನಪ್ಪ ಅಂದರೆ ಸೆಕೆಂಡ್ರಿ ಪೋಲಾರ್ ಬಾಡಿಯನ್ನು ಕೊಡ್ತದೆ. ಸೆಕೆಂಡ್ರಿ ಪೋಲಾರ್ ಬಾಡಿ ಜೊತೆಗೆ ಏನಪ್ಪ ಅಂದರೆ ಓಯೂಮ್ ಫಾರ್ಮ್ ಆಗ್ತದೆ. ಇದೇನಪ್ಪ ಅಂದರೆ ಹ್ಯಾಪ್ಲಾಯ್ಡ್ ಸೆಲ್ ಆಗಿರ್ತದೆ. ಡಿಪ್ಲಾಯ್ಡ್ ಸೆಲ್ ಇತ್ತು ಸ್ಟಾರ್ಟಿಂಗಲ್ಲಿ, ಏನು ಓಗೊಣಿಯದ್ದಾಗ ಓಯೂಮ್ ಆಗಬೇಕಾದ್ರೆ ಅದು ಡಿಪ್ಲಾಯ್ಡ್ ಇದ್ದು ಹ್ಯಾಪ್ಲಾಯ್ಡ್ ಆಗ್ತದೆ. ಇದೇನಪ್ಪ ಅಂದರೆ ಓಜೆನ್ಸಿಸ್ ಇನ್ ಹ್ಯೂಮನ್ ಫೀಮೇಲ್ ಶೋಯಿಂಗ್ ಅ ಫಾರ್ಮೇಷನ್ ಆಫ್ ಓಮ್. ಇಟ್ ಈಸ್ ಇನ್ನು ಓಜೆನ್ಸಿಸ್ ಅಂದರೆ ಏನು? ಓಕೆ, oogenesis. It is the process of formation of haploid ovum or egg from diploid predormial germinal cells in the ovaries of females. Then oogenesis occurs in 3 phases. Multiplication phase. Okay, each diploid to n primordial germ cell undergoes a repeated mitotic divisions to produce large number of ogonial cells or egg mother cells. A fixed number of ogonial cells are produced during the fetal development itself. Then growth phase. The growth phase is more prominent in oogenesis. Each diploid ogonial cell absorbs and accumulates the nutrients from the surrounding and growth in the size markedly. Such enlarged cells are the primary oocytes. Okay, they are diploid in the form. These cells start division and enter into prophase 1 of the meiotic division and get temporarily arrested at the stage. Then maturation phase. Primary oocyte at a prophase 1 continues to meiosis 1. The first meiotic division results in the formation of 2 unequal sized haploid cells. This unequal division is due to unequal cytokinesis. The cell that retain the bulk of the cytoplasm forms a secondary oocyte. It's a haploid cell. The cell that retain very little cytoplasm forms the first polar body or polocyte. The large haploid secondary oocyte undergoes a second meiotic division only after the sperm enter to it, which results in the formation of 2 unequal sized cells. The large cell forms the otid, which matures into functional egg or ovum. The smaller cell forms the secondary polar body. The first polar body may or may not divide and degenerate. Then next question. Explain the steps involved in menstrual cycle. Menstrual cycle involves 4 steps. Menstrual phase. The cycle starts with the menstrual phase when the menstrual flow occurs and it lasts for 3 to 5 days. The menstrual flow results due to breakdown of a endometrial lining of the uterus and its blood vessels, which forms a liquid that comes out through vagina. This is the first phase, menstrual phase. Second phase, follicular phase. ಇದನ್ನು ಸ್ಟಡಿ ಮಾಡಿದರೆ 10th ಸ್ಟ್ಯಾಂಡರ್ಡಲ್ಲಿ. It lasts for 6 to 13 days. During this phase, the primary follicles in the ovary grow to become a fully mature Graafian follicle, and simultaneously endometrium of uterus regenerates through proliferation. These changes takes place in the ovary due to gradual increase in the level of pituitary hormones. Okay, those are LH and FSH, luteinizing hormone and follicle stimulating hormone, and ovarian hormones. This is the second phase, follicular phase. Okay, then ovulatory phase. Both LH and FSH attains a peak level in the middle of cycle about 14 days. A rapid secretion of LH leading to its maximum level during the mid cycle is called LH surge, induces rupture of Graafian follicle and thereby release of ovum. It's ovulation. Then last phase, luteal phase, during which the remaining part of the Graafian follicle transforms as the corpus luteum. The corpus luteum secretes a large amount of progesterone, which is essential for maintenance of endometrium. If fertilization takes place that leads to pregnancy, all events of menstrual cycle stop and there is no menstruation. In the absence of pregnancy, corpus luteum degenerates. This causes a degeneration of the endometrium, leading to the menstruation.
Okay, these are the 4 phases of a menstrual cycle. What are those? First one menstrual phase, second one follicular phase, third one ovulatory phase, fourth one luteal phase. Okay, up to now ನಾವೇನು ಮಾಡಿದ್ವಿ ಅಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಹ್ಯೂಮನ್ಸ್ ಅಭ್ಯಾಸ ಮಾಡಿದ್ವಿ. ಇನ್ನು ರಿಪ್ರೊಡಕ್ಟಿವ್ ಹೆಲ್ತ್ ಇದನ್ನು ಆಲ್ರೆಡಿ ನಾನು ಕ್ಲಾನ್ಸ್ ಆಗಿ ಹೇಳಿದ್ದೀನಿ, ಆದರೆ ಇದಕ್ಕೆ ಸಂಬಂಧಪಟ್ಟಂತೆ 1 ಮಾರ್ಕ್ಸು 2 ಮಾರ್ಕ್ಸ್ ಕ್ವಶನ್ಸು ಆಮೇಲೆ ಡಯಾಗ್ರಾಮ್ಸ್ ಏನಾದರೂ ಇದ್ದರೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.